ಸೊ ರೇಪ್ ಕೇಸಲ್ಲಿ ಪ್ರಜ್ವಲ್ ಅವರು ಆರೋಪಿಯಾಗಿದ್ದಾರೆ. ಪ್ರಜ್ವಲ್ಗೆ ಮಹಿಳಾ ಅಧಿಕಾರಿಗಳೇ ಸಿಂಹ ಸ್ವಪ್ನರಾಗಿದ್ದಾರೆ. ಈಗ ನಿನ್ನೆ ಅರೆಸ್ಟ್ ಮಾಡಿದ್ದು ಕೂಡ ಮಹಿಳಾ ಅಧಿಕಾರಿಗಳೇ. ಸೊ ಇಂದು ಮೆಡಿಕಲ್ ಟೆಸ್ಟ್ಗೆ ಕರೆತಂದಿದ್ದು ಮಹಿಳಾ ಅಧಿಕಾರಿಗಳೇ. ಸೊ ರೇಪ್ ಕೇಸಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ. ಈಗ ಅವರನ್ನಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಕೂಡ. ಆದರೆ ಈಗ ಮಹಿಳಾ ಅಧಿಕಾರಿಗಳೇ ಒಂದು ರೀತಿಯಾಗಿ ಸಿಂಹ ಸ್ವಪ್ನರಾಗಿದ್ದಾರೆ. ಮಹಿಳಾ ಅಧಿಕಾರಿಗಳೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ಗೂ ಕೂಡ ಮಹಿಳಾ ಅಧಿಕಾರಿಗಳೇ ಕರ್ಕೊಂಡು ಹೋಗ್ತಾರೆ. ವಿಚಾರಣೆಯನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ. ಆ ಕಡೆಗೆ ಅವರ ಮೇಲೆ ಕೇಸ್ ಹಾಕಿರುವಂಥದ್ದು ಈಗ ಒಂದು ಕಡೆಗಿದ್ರೆ, ಇನ್ನೊಂದು ಕಡೆಗೆ ಮಹಿಳಾ ಅಧಿಕಾರಿಗಳು ಇನ್ನೊಂದು ಕಡೆಗೆ ಸುತ್ತುವರೆದು ಅವ್ರನ್ನ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಒಂಥರ ಮುಜುಗರ ಆಗಲಿ ಅಂತನ ಅಥವಾ ಏನು ಇರಬಹುದೇನೋ, ಆ ಥರನೂ ಆಗತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದೀರಾ. ಬಟ್ ಇದೊಂದು ರೀತಿಯಾಗಿ ಕುಮುದ ಅವರು, ಈ ಕಡೆಗೆ ಸುಮತಿ ಅವರು, ಅದರ ಮಧ್ಯದಲ್ಲಿ ಪ್ರಜ್ವಲ್ ಅವ್ರನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿನೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ಅವರ ಹತ್ರನೇ ಕೇಳಬೇಕು ನಾನು. ನರಸಿಂಹಮೂರ್ತಿ, ಸಾಮಾನ್ಯವಾಗಿ ಮಹಿಳಾ ಕೈದಿ ಯಾರಾದರೂ ಇದ್ದರೆ ಅಲ್ಲಿ ಮಹಿಳೆಯರೇ ಹೋಗಬೇಕು, ಪುರುಷರು ಕರ್ಕೊಂಡು ಹೋಗಬಾರ್ದು, ಅಂತಹ ಅವಕಾಶಗಳು ಇಲ್ಲ. ಮಹಿಳೆಯರಿದ್ದಾಗಲೇ ಮಹಿಳೆಯ ಕೈದಿಯನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇರೋದು, ಅದು ಕಂಪಲ್ಸರಿ. ಬಟ್ ಇಲ್ಲಿ ಪ್ರಜ್ವಲ್ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅವರ ವಿಚಾರಣೆಯನ್ನು ಮಾಡಬಹುದು. ಯಾರಾದರೂ ಕೂಡ ತನಿಖಾಧಿಕಾರಿ ಯಾರಿರ್ತಾರೆ ಅವರೆಲ್ಲ ವಿಚಾರಣೆಯನ್ನು ಮಾಡಬಹುದು, ಇಂಟ್ರಾಗೇಷನ್ ಮಾಡೋಕೆ ಅವಕಾಶ ಇದೆ. ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದು, ನಿನ್ನೆ ಅವ್ರನ್ನ ಏರ್ಪೋರ್ಟಿಂದ ಕರ್ಕೊಂಡು ಬರೋದು 4 ಮಹಿಳಾ ಅಧಿಕಾರಿಗಳು, ಈಗ ಮೆಡಿಕಲ್ ಟೆಸ್ಟಿಗೂ ಕರ್ಕೊಂಡು ಬರೋಕ್ಕೆ 4 ಮಹಿಳಾ ಅಧಿಕಾರಿಗಳು. ಬಹಳ ಏನಾದರೂ ವಿಶೇಷತೆ ಏನಾದರೂ ಇದೆಯಾ ಇಲ್ಲಿ ನರಸಿಂಹಮೂರ್ತಿ? ಅರುಣ್ಣ, ನಿನ್ನೆ ಸುಮಾರು 1:07ಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಇದೇ 3 ಮಹಿಳಾ ಇನ್ಸ್ಪೆಕ್ಟರ್ಗಳು, ಮಹಿಳಾ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿದ್ರು. ಏರ್ಪೋರ್ಟ್ನಿಂದ ಬೆಂಗಳೂರಿನ CID ಕಚೇರಿಯವರೆಗೂ ಕೂಡ ಅವರೇ ಕರೆದುಕೊಂಡು ಬಂದ್ರು. ಇವತ್ತು ಕೂಡ ಅಂದ್ರೆ ಈಗ ಕೆಲವೇ ಕ್ಷಣಗಳ ಹಿಂದೆ ಇದೀಗ ಅದೇ ಮಹಿಳಾ ಅಧಿಕಾರಿಗಳು, ಓರ್ವ ಸಿಬ್ಬಂದಿ, ಒಟ್ಟು 4 ಮಹಿಳಾ ಸಿಬ್ಬಂದಿಗಳು ಇದೀಗ ಪ್ರಜ್ವಲ್ ರೇವಣ್ಣ ಅವ್ರನ್ನ CIDಯ SIT ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತೇಳಿ ಕರೆತಂದಿದ್ದಾರೆ. ಸಾಮಾನ್ಯವಾಗಿ ಮಹಿಳಾ ಆರೋಪಿಯನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ, ಅವರ ಮೆಡಿಕಲ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ, ಅವರನ್ನ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗಳು ಇರ್ತಾರೆ. ಆದ್ರೆ ಪುರುಷ ಸಿಬ್ಬಂದಿ ಅಥವಾ ಪುರುಷ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಬಂಧನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಳ್ಬಹುದು, ಹೆಣ್ಮಕ್ಳಿದ್ರೆ ಅವ್ರ ಮೇಲೆ ಬಲಪ್ರಯೋಗವನ್ನ ಮಾಡಿ ಓಡೋಗ್ಬಿಡ್ಬಹುದು. ಈ ನಿಟ್ಟಿನಲ್ಲಿ ಪುರುಷ ಸಿಬ್ಬಂದಿಗಳು ಹೆಚ್ಚಾಗೇ ಇರ್ತಾರೆ, ಇಲ್ಲೂ ಕೂಡ ಮಹಿಳಾ ಸಿಬ್ಬಂದಿಗಳು ಕಂಡು ಬರೋದಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಿನ್ನೆಯಿಂದ ಮಹಿಳಾ ಸಿಬ್ಬಂದಿಗಳೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಕಾರಣ ಒಂದಿಷ್ಟು ಹುಡುಕಲಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇರುಸು ಮುರುಸು ಉಂಟು ಮಾಡಬೇಕು, ಮುಜುಗರ ಉಂಟು ಮಾಡಬೇಕು, ಅವ್ರಿಗೊಂದಿಷ್ಟು ಅವಮಾನ ಆಗಬೇಕು. ಯಾಕಂತ ಹೇಳಿದ್ರೆ ಅವರ ಮೇಲೆ ಸಾಕಷ್ಟು ಲೈಂಗಿಕ ದೌರ್ಜನ್ಯದ ಆರೋಪಗಳು ಬಂದಿದ್ದಾವೆ, ಅತ್ಯಾಚಾರದ ಆರೋಪಗಳು ಬಂದಿದ್ದಾವೆ. ಹೀಗಾಗಿ ಮಹಿಳೆ ಯಾವ ಕೆಲಸವನ್ನ ಬೇಕಾದ್ರೂ ಮಾಡೋದಕ್ಕೆ ಸರಿ ಇದ್ದಾಳೆ. ಇವತ್ತು ನೀನೇನು ಆ ಹೆಣ್ಮಕ್ಳ ಮೇಲೆ ದೌರ್ಜನ್ಯವನ್ನ ನಡೆಸಿದೆ, ಅದೇ ತರಹದ ಹೆಣ್ಮಕ್ಳು ಇವತ್ತು ನಿನ್ನನ್ನು ಅರೆಸ್ಟ್ ಮಾಡಿ ಇವತ್ತು ಪ್ರೊಸೀಜರ್ ಅನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಆತನಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತೀರ್ಮಾನ ಮಾಡದಂತೆ ಕಂಡು ಬರ್ತಿದೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, SIT ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಯಾರ್ಯಾರು ಸಂತ್ರಸ್ತರು ಕೆಲವರು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿಲ್ಲ, ಅವ್ರಿಗೆ ಧೈರ್ಯವನ್ನ ತುಂಬುವ ಸಲುವಾಗಿ ಇದೇ ಮಹಿಳಾ ಅಧಿಕಾರಿಗಳು ಇವತ್ತು ಪ್ರಜ್ವಲ್ನ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸೋದಕ್ಕೂ ಕೂಡ ಇವತ್ತು SIT ಅಧಿಕಾರಿಗಳು ನಿರ್ಧಾರವನ್ನ ಮಾಡದಂತೆ ಕಂಡು ಬರ್ತಿದೆ. ಪ್ರಜ್ವಲ್ ರೇವಣ್ಣ ಇವತ್ತು CID ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಮಧ್ಯದಲ್ಲಿ ಕೂತಿದ್ರು, ಅಕ್ಕಪಕ್ಕ ಮಹಿಳಾ ಅಧಿಕಾರಿಗಳು ಕೂತಿದ್ರು. ಅಂದ್ರೆ ಯಾವ ರೀತಿ ಅಂದ್ರೆ ಒಂಥರ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ ಕಾಲ್ ಚಾಚಿದ್ರು ಅಥವಾ ಒಂದ್ ಸ್ವಲ್ಪ ಕೈ ಚಾಚಿದ್ರು ಅಕ್ಕಪಕ್ಕ ಮಹಿಳಾ ಅಧಿಕಾರಿಗಳಿಗೆ ಕೈ ಟಚ್ ಆಗುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಕ್ಕಟ್ಟಿನ ಜಾಗದಲ್ಲಿ ಏನು ಕೂಡ ಆ ಕಡೆ ಈ ಕಡೆ ಅಳ್ಳಾಡದಂತೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಬಂದಿರೋದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆದು ಇಲ್ಲಿ ಆ ಬೌರಿಂಗ್ ಆಸ್ಪತ್ರೆಯ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ಅವರ ಕೈಯನ್ನ ಹಿಡಿದು ಒಳಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆಗ ಪ್ರಜ್ವಲ್ ರೇವಣ್ಣ ಕೈಯನ್ನ ಬಿಡಿಸ್ಕೊಂಡು ಒಂದ್ ರೀತಿ ಮಹಿಳಾ ಅಧಿಕಾರಿಯ ಕಡೆ ಒಂಥರ ಬೇರೆ ರೀತಿಯ ನೋಟವನ್ನ ಬೀರ್ತಾರೆ. ಅಂದ್ರೆ ಇಲ್ಲ, ನನ್ನನ್ನು ಯಾಕೆ ಹಿಡ್ಕೊಂಡ್ರೆ, ನಾನೇ ಹೋಗ್ತೀನಿ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರ ನೋಟ ಇತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಇದು ಒಂದ್ ರೀತಿ ಇರುಸು ಮುರುಸು ಖಂಡಿತ ಆಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿದಂತಹ ಆ ದೃಶ್ಯ ಏನಿದೆ, ಪಬ್ಲಿಕ್ ಟಿವಿಗೆ ಸಿಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ, ಇದು ನಿಜಕ್ಕೂ ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳು ಕರ್ಕೊಂಡು ಬರ್ತಿರೋದು, ಅವರೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಿರೋದು, ಅವರೇ ಅರೆಸ್ಟ್ ಅನ್ನ ಮಾಡ್ತಿರೋದು, ಇದೆಲ್ಲವೂ ಕೂಡ ತುಂಬಾ ಇರುಸು ಮುರುಸು, ಒಂಥರ ಅವಮಾನ ಮುಜುಗರಕ್ಕೆ ಈಡಾಗಿರೋದಂತೂ ಸತ್ಯ. ನಿನ್ನೆ ಅರೆಸ್ಟ್ ಮಾಡಿದ್ದು ಕೂಡ ಮಹಿಳಾ ಅಧಿಕಾರಿಗಳು ಕೂಡ, ಇವತ್ತು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರೋದು ಕೂಡ ಮಹಿಳಾ ಅಧಿಕಾರಿಗಳು.
ಹೋಗಬಾರ್ದು ಅಂತ ಏನೂ ಇಲ್ಲ. ಆದರೆ ಸಾಮಾನ್ಯವಾಗಿ ಮಹಿಳೆ ಕೈದಿದ್ರೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಮಾತ್ರ ಲೇಡಿ ಪೊಲೀಸರು ಹೋಗ್ತಾರೆ, ಸಿಬ್ಬಂದಿಗಳು ಹೋಗ್ತಾರೆ. ಬಟ್ ಇಲ್ಲಿ ಪುರುಷ ಆರೋಪಿ ಆಗಿರುವಂತಹ ಪ್ರಜ್ವಲ್ ಅವ್ರನ್ನ ಈಗ ಕರ್ಕೊಂಡು ಹೋಗೋಕ್ಕೆ ಮಹಿಳಾ ಅಧಿಕಾರಿಗಳು ನೇಮಿಸಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇರುಸು ಮುರುಸು ಆಗಲಿ ಅನ್ನೋ ಕಾರಣಕ್ಕೋಸ್ಕರನೋ ಅಂಥ ಇಂಟೆನ್ಷನ್ ಏನಾದರೂ ಇದೆಯಾ? ಇರಬಹುದು, ಇರಲಿಕ್ಕೂ ಇಲ್ಲ. ಎವ್ರಿಥಿಂಗ್ ಈ ಕಾಣಿಸಿಕೊಳ್ಳುತ್ತೆ ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ. ಒಂದು ಕಡೆಗೆ ಗಂಡ್ಮಕ್ಳು ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವ್ನು ಕಂಫರ್ಟೇಬಲ್ ಆಗಿರ್ತಾನೆ, ಪಕ್ಕದಲ್ಲಿ ಕೂತ್ಕೊಂಡಾಗ ಅದು ಮಾಡಬೇಕಾದ್ರೆ ಮಾತನಾಡ್ಕೊಳ್ಳೋದಾಗಿರ್ಬೋದು, ಕೂತ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಇರುತ್ತೆ. ಬಟ್ ಹೆಣ್ಣುಮಕ್ಳಿದ್ದಾಗ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು, ಆ ಕಡೆಗೆ ಕೈ ಅಲ್ಲಾಡ್ಸೋಂಗಿಲ್ಲ, ಕಾಲು ಅಲ್ಲಾಡ್ಸೋಂಗಿಲ್ಲ, ಇವೆಲ್ಲ ಇರುಸು ಮುರುಸು ಆಗಬೇಕು, ಒಂಥರ ಮುಜುಗರ ಆಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ರೀತಿಯಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಮುಜುಗರ ತರೋದಿಲ್ಲ, ಈ ಕಡೆಗೆ ಮಹಿಳಾ ಅಧಿಕಾರಿಗಳು ಓಡಾಡ್ತಾರಲ್ವ, ಅವ್ರಿಗೂ ಒಂಥರ ಇರಿಟೇಟೇ ಅಲ್ವಾ ಅದು, ಆ ಥರ ಆಗುವಂಥದ್ದು. ಅವ್ರನ್ನ ಕರ್ಕೊಂಡು ಹೋಗು, ಹಿಡ್ಕೊಂಡು ಹೋಗು, ಎಳ್ಕೊಂಡು ಬಾ. ಬಟ್ ಆಫೀಸರ್ ಇಸ್ ಆಫೀಸರ್, ಅವ್ರಿಗೆ ಇರುವಂಥ ಡ್ಯೂಟಿನೇ ಅದು. ಬಟ್ ಹ್ಯಾಂಡಲ್ ಮಾಡುವಂಥ ವಿಚಾರದಲ್ಲಿ ಬಹಳ ಇರಬೇಕು. ಅಲ್ಲಿ ಯಾಕೆ ಯಾರು ಇಲ್ವ ಆಫೀಸರ್ಸು ಅಂತ ಅನಿಸುತ್ತೆ.